ನಮಸ್ಕಾರ. ನಿಮ್ಮನ್ನು ಈ ದಿನ ಬೆಂಗಳೂರಿನ ಲಾಲ್ಬಾಗ್ ಕರ್ಕೊಂಡು ಬಂದಿದ್ದೀವಿ. ಗಣರಾಜ್ಯೋತ್ಸವದ 2019ನೇ ಫಲಪುಷ್ಪ ಪ್ರದರ್ಶನ ಜನವರಿ 2026ರ ವಿಶೇಷ ಅಂದರೆ KP ಪೂರ್ಣಚಂದ್ರ ತೇಜಸ್ವಿಯವರ ಬದುಕು ಬರಹ. ಇದನ್ನು ವಿಷಯಾಧಾರಿತವಾಗಿ ತೇಜಸ್ವಿ ವಿಸ್ಮಯ ಅಂತ ಮಾಡಿದ್ದಾರೆ. ಕುವೆಂಪು ಅವರ ಪುತ್ರ, ಸಾಹಿತಿ, ಕವಿ, ಚಿಂತಕ ಪೂರ್ಣಚಂದ್ರ ತೇಜಸ್ವಿ ಜೀವನ ಮತ್ತು ಸಾಹಿತ್ಯದ ಮೇಲೆ ಈ ಫಲಪುಷ್ಪ ಪ್ರದರ್ಶನ ಬೆಳಕು ಚೆಲ್ತಾ ಇದೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ತೇಜಸ್ವಿ ಈ ಹೆಸರೇ ಒಂದು ಶಕ್ತಿ, ಈ ಹೆಸರೇ ಒಂದು ಚಿಂತನೆ. ಮಹಾನ್ ಸಾಹಿತಿ ಕುವೆಂಪು ಅವರ ಪುತ್ರನಾಗಿ ಮಾತ್ರವಲ್ಲ, ತಮ್ಮದೇ ಆದ ದಿಟ್ಟ ಸಾಹಿತ್ಯಕ ಗುರುತು ನಿರ್ಮಿಸಿಕೊಂಡ ಅಪರೂಪದ ಲೇಖಕ ಪೂರ್ಣಚಂದ್ರ ತೇಜಸ್ವಿ. ಈ ವರ್ಷದ ಲಾಲ್ಬಾಗ್ನ ಈ ಫಲಪುಷ್ಪ ಪ್ರದರ್ಶನ ಪೂರ್ಣಚಂದ್ರ ತೇಜಸ್ವಿಯವರ ಜೀವನ, ಅವರ ಸಾಹಿತ್ಯ ಯಾನ ಮತ್ತು ವಿಶೇಷವಾಗಿ ಅವರ ಪ್ರಸಿದ್ಧ ಕಾದಂಬರಿ ಕರ್ವಾಲೋ ಕುರಿತು ವಿಸ್ತೃತವಾಗಿ ತಿಳಿಸ್ತಾ ಇದೆ. ಪೂರ್ಣಚಂದ್ರ ತೇಜಸ್ವಿ 1938ರಲ್ಲಿ ಜನಿಸಿದ್ದು. ಅವರು ಜನಿಸಿದ್ದು ಸಾಮಾನ್ಯ ಮನೆಯಲ್ಲ, ಅದು ವಿಶ್ವಮಾನವ ಎಂಬ ಚಿಂತನೆ ಹುಟ್ಟಿದ ಮನೆ, ಕನ್ನಡ ಸಾಹಿತ್ಯಕ್ಕೆ ದಿಕ್ಕು ತೋರಿದಂಥ ಮನೆ, ಮಹಾಕವಿ ಕುವೆಂಪು ಅವರ ಮನೆ. ಆದರೆ ತೇಜಸ್ವಿ ಅವರ ತಂದೆಯ ನೆರಳಲ್ಲಿ ಕಳೆದು ಹೋಗಲಿಲ್ಲ, ಬದಲಾಗಿ ತಮ್ಮದೇ ಆದ ದಾರಿಯನ್ನು ಹುಡುಕೊಂಡ್ರು. ಪೂರ್ಣಚಂದ್ರ ತೇಜಸ್ವಿಯವರ ಸಾಹಿತ್ಯದ ಪ್ರಮುಖ ಲಕ್ಷಣ ಅಂದರೆ ಪ್ರಕೃತಿ ಪ್ರೀತಿ. ಮಲೆನಾಡು, ಕಾಡು, ಮಳೆ, ಮಣ್ಣು, ಜನಸಾಮಾನ್ಯರ ಬದುಕು ಇವೆಲ್ಲ ಅವರ ಕಥೆಗಳ ಜೀವಾಳವಾಗಿತ್ತು. ಅವರ ಬರಹದಲ್ಲಿ ಪ್ರಕೃತಿ ಒಂದು ಹಿನ್ನೆಲೆ ಮಾತ್ರ ಅಲ್ಲ, ಅದೊಂದು ಜೀವಂತ ಪಾತ್ರ. ಅವರು ಬರೆಯುವಾಗ ಕಾಡು ಮಾತನಾಡ್ತದೆ, ಮಣ್ಣು ಕಥೆ ಹೇಳ್ತದೆ, ಮಳೆ ಸಂವೇದನೆ ಮೂಡಿಸ್ತದೆ. ತೇಜಸ್ವಿಯವರ ಬರವಣಿಗೆ ಶೈಲಿ ಬಹಳ ಸರಳ ಆದರೆ ಆಳವಾದದ್ದು. ವಿಜ್ಞಾನ, ತರ್ಕ, ಮಾನವೀಯತೆ, ಸಮಾಜದ ಅಸಮಾನತೆ, ಅಂಧಶ್ರದ್ಧೆಗಳ ವಿರುದ್ಧದ ಹೋರಾಟ ಎಲ್ಲವೂ ಅವರ ಸಾಹಿತ್ಯದಲ್ಲಿ ಸಹಜವಾಗಿ ಬೆರೆತಿವೆ. ಅವರ ಕಥೆಗಳಲ್ಲಿ ಉಪದೇಶ ಇಲ್ಲ, ಆದರೆ ಪ್ರಶ್ನೆಗಳಿದ್ವು. ಪೂರ್ಣಚಂದ್ರ ತೇಜಸ್ವಿಯವರ ಅತ್ಯಂತ ಚರ್ಚಿತ ಮತ್ತು ವಿಶಿಷ್ಟ ಕಾದಂಬರಿಗಳಲ್ಲಿ ಕರ್ವಾಲೋ ಪ್ರಮುಖವಾದದ್ದು. ಕರ್ವಾಲೋ ಒಂದು ವಿಭಿನ್ನವಾದ ಕಾದಂಬರಿ. ಇದು ಮಾನವನ ಮನಸ್ಸಿನ ಸಂಕೀರ್ಣತೆ, ಸಮಾಜದ ಒಳಗುಟ್ಟು, ಶಕ್ತಿ ಮತ್ತು ಶೋಷಣೆಯ ನಡುವಿನ ಸಂಘರ್ಷವನ್ನು ಗಂಭೀರವಾಗಿ ಅನಾವರಣಗೊಳಿಸ್ತಾ ಇರೋ ಕೃತಿ. ಕರ್ವಾಲೋ ಸಾಮಾನ್ಯ ಕಾದಂಬರಿ ಅಲ್ಲ. ಕರ್ವಾಲೋ ಕಾದಂಬರಿಯಲ್ಲಿ ತೇಜಸ್ವಿಯವರು ನಮ್ಮ ಸಮಾಜದಲ್ಲಿ ಮರಿಮಾಚಿರುವಂಥ ಅನೇಕ ಸತ್ಯಗಳನ್ನು ಹೊರತೆಗೆದಿದ್ದಾರೆ. ಇದು ಒಂದು ಸ್ಥಳದ ಕಥೆಯಲ್ಲ, ಒಂದು ಕಾಲದ ಕಥೆಯಲ್ಲ, ಇದು ಮಾನವನ ಸ್ವಭಾವದ ಕಥೆ. ಇಲ್ಲಿರೋ ಪಾತ್ರಗಳು ನಮಗೆ ಪರಿಚಿತವಾಗಿಯೇ ಕಾಣಿಸ್ತವೆ, ಯಾಕೆಂದರೆ ಅವು ನಮ್ಮ ನಡುವೆಯೇ ಬದುಕ್ತವೆ. ಪೂರ್ಣಚಂದ್ರ ತೇಜಸ್ವಿ ಅವರು ತೀವ್ರವಾಗಿ ವೈಚಾರಿಕ ಲೇಖಕ. ಅವರು ಅಂಧಶ್ರದ್ಧೆಯನ್ನು ಪ್ರಶ್ನಿಸಿದರು, ಅಧಿಕಾರವನ್ನು ಎದುರಿಸಿದರು, ಅಸಮಾನತೆಯ ವಿರುದ್ಧ ಧ್ವನಿ ಎತ್ತಿದರು. ಅವರ ಸಾಹಿತ್ಯ ಓದುಗರನ್ನು ಸುಮ್ಮನೆ ಮನರಂಜಿಸೋದಿಲ್ಲ, ಅದು ಯೋಚಿಸಲು ಒತ್ತಾಯಿಸ್ತದೆ. ಕುವೆಂಪು ಅವರ ಪುತ್ರನಾಗಿರೋದು ಗೌರವವೂ ಹೌದು, ಸವಾಲೂ ಹೌದು. ಆದರೆ ತೇಜಸ್ವಿ ಅವರು ತಮ್ಮ ತಂದೆಯ ಚಿಂತನೆಗೆ ಗೌರವ ನೀಡುತ್ತಲೇ ತಮ್ಮದೇ ಆದ ವಿಭಿನ್ನ ದರ್ಶನವನ್ನು ಕಟ್ಟಿಕೊಂಡ್ರು. ಅವರ ಸಾಹಿತ್ಯ ಆಧುನಿಕತೆ ಮತ್ತು ಪ್ರಕೃತಿ ಚಿಂತನೆಯ ಅಪರೂಪದ ಸಂಗಮ. ಕಥೆ, ಕಾದಂಬರಿ, ಪ್ರಬಂಧ, ಮಕ್ಕಳ ಸಾಹಿತ್ಯ, ವಿಜ್ಞಾನ ಚಿಂತನೆ ಎಲ್ಲ ಕ್ಷೇತ್ರಗಳಲ್ಲೂ ಅವರ ತಮ್ಮ ಗುರುತು ಬಿಟ್ಟಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಕೇವಲ ಸಾಹಿತಿಯಲ್ಲ, ಅವರು ಒಂದು ಪ್ರಶ್ನೆ, ಒಂದು ಚಿಂತನೆ, ಒಂದು ಪ್ರಾಮಾಣಿಕ ಧ್ವನಿ. ಧನ್ಯವಾದಗಳು.